ಎಲ್ರಿಗೂ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಈಗಾಗಲೇ ಬಹಳಷ್ಟು ನವರಾತ್ರಿಯ ಪ್ರಯುಕ್ತದಲ್ಲಿ ನವದುರ್ಗೆಯರು ಯಾರು, ಅವರ ಕಥೆ ಏನು, ಅವರಿಗೆ ಸಮರ್ಪಿಸುವ ನೈವೇದ್ಯ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ತಿಕ್ ನಿಮಗೆ ಸ್ಕಂದಮಾತೆಯ ಬಗ್ಗೆ ತಿಳಿದುಕೊಡುತ್ತೇನೆ. ನವರಾತ್ರಿಯ ಐದನೇ ದಿವಸ ನವದುರ್ಗೆಯರಾದ 5ನೇ ರೂಪವಾದ ಸ್ಕಂದಮಾತಾ ದೇವಿಯನ್ನು ಈ ದಿನ ಪೂಜಿಸಲಾಗುತ್ತದೆ. ಸ್ಕಂದಮಾತಾ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಪೂಜಿಸುವುದರಿಂದ ಸಂತಾನವಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯುತ್ತಾರೆ ಹಾಗೂ ಶಕ್ತಿ, ಸಮೃದ್ಧಿ ಮತ್ತು ಮೋಕ್ಷವನ್ನು ಕರುಣಿಸುತ್ತಾಳೆ. ದುರ್ಗಾದೇವಿಯ 9 ರೂಪಗಳಲ್ಲಿ ಒಂದಾದ ಸ್ಕಂದಮಾತಾ ದೇವಿಯನ್ನು ನವರಾತ್ರಿಯ 5ನೇ ದಿನದಂದು ಪೂಜಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದೇವಿ ಸ್ಕಂದಮಾತಾ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಆಕೆಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ಅವಳು ತನ್ನ ಮಗ ಸ್ಕಂದನ ಶಿಶುರೂಪವನ್ನು ಹಿಡಿದಿದ್ದಾಳೆ ಮತ್ತು ಅವಳ ಇನ್ನೊಂದು ಕೈ ಅಭಯ ಮುದ್ರೆಯಲ್ಲಿದೆ. ಅದು ಎಲ್ಲ ಭಯಗಳನ್ನು ಹೋಗಲಾಡಿಸುತ್ತದೆ. ತನ್ನ 2 ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡಿದಿದ್ದಾಳೆ. ಭಗವಾನ್ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನು ಸ್ಕಂದಮಾತೆ ಎಂದು ಕರೆಯಲಾಗುತ್ತದೆ. ನವದುರ್ಗೆಯ 5ನೇ ರೂಪ ನವರಾತ್ರಿಯಲ್ಲಿ ಪೂಜಿಸುವ ದುರ್ಗಾದೇವಿಯ 9 ಅವತಾರಗಳಲ್ಲಿ ಒಂದು. ದೇವಿ ಸ್ಕಂದಮಾತೆ ತನ್ನ ಭಕ್ತರಿಗೆ ಶಕ್ತಿ, ಸಮೃದ್ಧಿ ಮತ್ತು ಮೋಕ್ಷವನ್ನು ಅನುಗ್ರಹಿಸುತ್ತಾಳೆ. ಮಕ್ಕಳಿಲ್ಲದ ದಂಪತಿಗಳು ಮಗುವನ್ನು ಪಡೆಯುವ ಬಯಕೆಯನ್ನು ಹೊಂದಿರುವವರು ನವರಾತ್ರಿಯ ಹಬ್ಬದ 5ನೇ ದಿನದಂದು ಈ ಪೂಜೆಯನ್ನು ಮಾಡಬೇಕು. ಇದನ್ನು ಮಾಡುವುದರಿಂದ ತಾಯಿಯ ಆಶೀರ್ವಾದ ಖಂಡಿತ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಹಳದಿ ಬಣ್ಣ ಬಟ್ಟೆಗಳನ್ನು ಧರಿಸಬೇಕು. ತಾಯಿ ಸ್ಕಂದಮಾತೆಯನ್ನು ಮೆಚ್ಚಿಸಲು ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು. ನೀವು ಸಹ ತಾಯಿಯನ್ನು ಮೆಚ್ಚಿಸಲು ಬಯಸಿದರೆ ಕಡ್ಡಾಯವಾಗಿ ಅವಳಿಗೆ ಬಾಳೆಹಣ್ಣನ್ನು ಅರ್ಪಿಸಿ. ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವರನ್ನು ಮೆಚ್ಚಿಸಲು ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿದನು. ಅವನ ಕಠೋರತೆಯಿಂದ ಸಂತೋಷಗೊಂಡ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರವನ್ನು ನೀಡಿದನು. ಇದರ ಹೊರತಾಗಿಯೂ ಬ್ರಹ್ಮ ತಾರಕಾಸುರನಿಗೆ ಜನ್ಮ ಪಡೆದವನು ಸಾಯಲೇಬೇಕಾಗುತ್ತದೆ ಎಂದು ವಿವರಿಸಿದನು. ಇದರ ಮೇಲೆ ತಾರಕಾಸುರನು ಶಿವನ ಮಗನ ಕೈಯಲ್ಲಿ ಸಾವಿನ ವರವನ್ನು ಕೇಳಿದನು, ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆಯಾದರೂ ಅವನಿಗೆ ಮಗನು ಜನಿಸುವುದಿಲ್ಲ ಎಂದು ಭಾವಿಸಿದನು. ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು. ನಂತರ ಶಿವ ಪಾರ್ವತಿಯನ್ನು ವಿವಾಹವಾದರು ಮತ್ತು ಕಾರ್ತಿಕೇಯನು ಜನಿಸಿದನು. ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು. ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದಮಾತೆ ಎಂದು ಕರೆದರು. ನಾವು ನಮ್ಮ ವಿಡಿಯೋಗಳಲ್ಲಿ ತಿಳಿಸಿದ ಹಾಗಲೇ ನವದುರ್ಗಿಯರು ಹೆಣ್ಣಿನ ಲೈಫ್ ಸೈಕಲನ್ನು ತೋರಿಸಿಕೊಡುತ್ತಾರೆ. ಸ್ಕಂದಮಾತೆಯು ಪ್ರತಿಯೊಂದು ಹೆಣ್ಣು ತಾಯಿ ಆಗಿರುವಂತಹ ಜೀವನವನ್ನು ತೋರಿಸಿಕೊಡುತ್ತದೆ. ಪ್ರತಿ ಹೆಣ್ಣೂ ಸಹ ತಾಯಿ ಆಗುವ ಆಸೆಯನ್ನು ಹೊಂದಿರುತ್ತಾರೆ ಮತ್ತು ತಾಯಿ ಆಗಿದ ನಂತರವೇ ಹೆಣ್ಣಿನ ಜೀವನ ಪರಿಪೂರ್ಣವಾಗುತ್ತದೆ ಎಂದು ನಂಬಿರುತ್ತಾರೆ. ಆದ್ದರಿಂದ ತಾವೆಲ್ಲರೂ ಸಹ ತಾಯಿ ಸ್ಕಂದಮಾತೆಯನ್ನು ನವರಾತ್ರಿಯ 5ನೇ ದಿವಸ ಪೂಜೆಯನ್ನು ಮಾಡಿ ಮತ್ತು ತಾಯಿಯನ್ನು ಪ್ರೀತಿಯಿಂದ ಪೂಜಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ. ಈಗ ನಾವು ಸ್ಕಂದಮಾತೆಯ ಸ್ವರೂಪಿಣಿಗೆ ಯಾವ ನೈವೇದ್ಯವನ್ನು ಇಡಬೇಕೆಂದು ನೋಡೋಣ ಬನ್ನಿ. ನವರಾತ್ರಿಯ 5ನೇ ದಿವಸ ಸ್ಕಂದಮಾತೆ ಪೂಜೆಯಲ್ಲಿ ನಾವು ಇಡಬೇಕಾಗಿರುವಂತಹ ನೈವೇದ್ಯವು ಮೊಸರನ್ನ ಅಥವಾ ಕರ್ಡ್ ರೈಸ್. ಈ ಮೊಸರನ್ನಕ್ಕೆ ಇದು ಬಹಳ ಸುಲಭವಾಗಿ ಎಲ್ಲರ ಮನೆಯಲ್ಲೂ ಸಹ ನಾವು ಮಾಡತಕ್ಕದ್ದು. ಇದಕ್ಕೆ ನಾನು ಮೊದಲಿಗೆ ಈ ರೀತಿ ಒಗ್ಗರಣೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ಈ ಒಗ್ಗರಣೆಯ ಸಾಮಗ್ರಿಗಳು ತಾವೆಲ್ಲರಿಗೂ ತಿಳಿದ ಹಾಗಲೇ ಸಾಸಿವೆ ಕಾಳು, ಜೀರಿಗೆ, ಕಡಲೆಬೇಳೆ ಎಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತಿದ್ದೇನೆ. ನಂತರ ಈ ಒಂದು ಒಗ್ಗರಣೆಯ ಅನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಕರಿಬೇವು ಸಹ ಹಾಕಿಕೊಳ್ಳುತ್ತಿದ್ದೇನೆ. ಹಸಿಮೆಣಸಿನ್ಕಾಯನ್ನು ಸಹ ಹಾಕಿಕೊಳ್ಳುತ್ತಿದ್ದೇನೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡುತ್ತೀರೋ ಅದೇ ರೀತಿಯೂ ಸಹ ನೀವು ಸ್ಕಂದಮಾತೆಗೆ ಮೊಸರನ್ನವನ್ನು ಇಡಬೇಕು. ಇಲ್ಲಿ ಉಪ್ಪನ್ನು ಹಾಕಿಕೊಳ್ಳುತ್ತಿದ್ದೇನೆ ಅನ್ನದಲ್ಲಿ ಕಳುಹಿಸಿಕೊಳ್ಳಲು. ನೀವು ಉಪ್ಪನ್ನು ಅವಾಯ್ಡ್ ಮಾಡಬಹುದು, ನೈವೇದ್ಯ ಆದ ಮೇಲೆ ಹಾಕ್ಕೊಳ್ಳಬಹುದು. ಇಲ್ಲದಿದ್ದರೆ ನೀವು ನೈವೇದ್ಯದಲ್ಲಿ ಸಹ ಉಪ್ಪನ್ನು ಹಾಕಿಕೊಂಡು ನಾನು ಇಲ್ಲಿ ಗಟ್ಟಿ ಮೊಸರನ್ನು ಸಹ ಅನ್ನದಲ್ಲಿ ಹಾಕಿ ಚೆನ್ನಾಗಿ ಕಳುಹಿಸುತ್ತಿದ್ದೇನೆ. ಈ ರೀತಿ ಚೆನ್ನಾಗಿ ಕಳುಹಿಸಿಕೊಂಡ ನಂತರ
ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕಿಕೊಂಡಿರುವಂತಹ ಒಂದು ಮಿಶ್ರಮವನ್ನು ಸಹ ಇದಕ್ಕೆ ಹಾಕಿ ಕಳುಹಿಸಿಕೊಳ್ಳಬೇಕು. ಇದಕ್ಕೆ ನೀವು ನಿಮಗೆ ಬೇಕಾಗಿದ್ದರೆ ಫ್ರೂಟ್ಸನ್ನು ಸಹ ಹಾಕಿಕೊಳ್ಳಬಹುದು. ನಾನು ಇಲ್ಲಿ ಸಿಂಪಲಾಗಿ ಈ ರೀತಿ ಒಗ್ಗರಣೆಯ ಮೊಸರನ್ನವನ್ನು ತೋರಿಸಿಕೊಡುತ್ತಿದ್ದೇನೆ. ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿಕೊಂಡರೆ ನೈವೇದ್ಯವನ್ನು ನಾವು ತಯಾರಿ ಮಾಡಿಕೊಂಡ ಹಾಗಲೇ. ನವರಾತ್ರಿಯ 5ನೇ ದಿವಸ ಸ್ಕಂದ ಮಾತೆಯನ್ನು ಪೂಜೆ ಮಾಡಿ ಹೇಳಿಕೊಟ್ಟಿರುವಂತಹ ನೈವೇದ್ಯವನ್ನು ಸಹ ಅರ್ಪಿಸಿ, ಹೇಳಿದ ಹಾಗಲೇ ಬಾಳೆಹಣ್ಣನ್ನು ಸಹ ಸ್ಕಂದ ಮಾತೆಗೆ ಅರ್ಪಿಸಿ ದೇವಿ ಕೃಪೆಗೆ ಪಾತ್ರರಾಗಿ, ನಂತರ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಉಪಯೋಗ ಆಗಿದೆ ಎಂದು ನಾವು ಅಂದುಕೊಂಡಿದ್ದೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಸಹ ತಿಳಿದುಕೊಂಡು ನವರಾತ್ರಿಯ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿಕೊಂಡು ದೇವಿ ಕೃಪೆಗೆ ಪಾತ್ರರಾಗೋಣ.